ಟಾಕ್ಸ್, ಸದನದಲ್ಲಿ ಇರ್ರೆಲೆವೆಂಟ್ ಟಾಕ್ಸ್. ಇರ್ರೆಲೆವೆಂಟ್ ಆಗೋಗ್ತಾ ಇದ್ದೀರಾ ನೀವು ರಾಜ್ಯದಲ್ಲಿ. ಎಸ್ ಉತ್ಕರ್ಷ್ ಮೇಡಮ್, ಇವತ್ತು ಬಹಳ ಒಳ್ಳೆ ಸಬ್ಜೆಕ್ಟ್ ಅಂತ ತಗೊಂಡಿದ್ದೀರಿ, ಅದಕ್ಕೆ ನಾನು ಅಭಿನಂದಿಸ್ತೀನಿ ನಿಮ್ಮನ್ನ. ನೋಡಿ, ಕಾಂಗ್ರೆಸ್ ಅವ್ರ ಸಮಸ್ಯೆ ಏನಂದ್ರೆ ಲಾಜಿಕ್ ಇಲ್ಲ ಕಾಂಗ್ರೆಸ್ ಅವ್ರ ಹತ್ರ, ಯಾವಾಗಲೂ ಇಲ್ಲಾಜಿಕಲ್ ಆಗೇ ಮಾತನಾಡುವಂಥದ್ದು. ಈಗ ರಘು ದೊಡ್ಡೇರಿ ಅವರು ಕಾಂಗ್ರೆಸ್ ವಕ್ತಾರ ಮಾತಾಡಬೇಕಾದ್ರೆ ಹೇಳಿದ್ರು ಇರ್ರಿಲೆವೆಂಟ್ ಕ್ವಶನ್ಸ್ ಅಂತ. ಇದೇ ಯು ಟಿ ಖಾದರ್ ಸಾಹೇಬರು ವಾಕೌಟ್ ಮಾಡಿದ್ದು ಏನಕ್ಕೆ ಅಂತಂದ್ರೆ 245 ಪ್ರಶ್ನೆಗಳಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಅಂತ. ಸರಿಯಾಗಿ ಸಮರ್ಪಕವಾಗಿ ಉತ್ತರಗಳು ಸಿಗ್ತಾ ಇಲ್ಲ ಅನ್ನೋ ಮೇನ್ ರೀಸನ್ ಇಟ್ಕೊಂಡೆ ಯು ಟಿ ಖಾದರ್ ವಾಕೌಟ್ ಮಾಡಿದಂಥದ್ದು. ಆಮೇಲೆ ನೋಡಿ ಮೇಡಮ್, ಅಲ್ಲಿ ಬರ್ತಕ್ಕಂಥವ್ರು ಏನಿದ್ದಾರೆ ಅವ್ರು BJP MLA ಇರ್ಬೋದು, ಕಾಂಗ್ರೆಸ್ JDS, ದೇರ್ ಆಲ್ ಪಾರ್ಟ್ ಆಫ್ ದ ಲಾ ಮೇಕಿಂಗ್ ಸೊಸೈಟಿ. ಅವರೆಲ್ಲ ಲಾ ಮೇಕರ್ಸ್. ಆ ಕ್ಷೇತ್ರದ ಏನ್ ಸಮಸ್ಯೆಗಳು ಅದು ಕಾಂಗ್ರೆಸ್ ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಅನೇಕ ಜನ MLAಗಳು ಮಾತನಾಡಿದಂಥದ್ದು. ಹಾಗಾಗಿ ಆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ನೀವು ಉತ್ತರನೇ ಕೊಡಲ್ಲ ಅಂತಂದ್ರೆ 245 ಪ್ರಶ್ನೆಗಳಲ್ಲಿ ನೀವು ಕೇವಲ 90 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತೀರಾ ಅಂತಂದ್ರೆ ನೀವೇ ಹೇಳ್ದಂಗೆ ದಿನಕ್ಕೆ 40 ರಿಂದ 50 ಲಕ್ಷ ಖರ್ಚು ಮಾಡಿ ಯಾವ ಪುರುಷಾರ್ಥಕ್ಕೆ ಸದನವನ್ನ ಮಾಡ್ಬೇಕು? ಮತ್ತೆ ನಿಮಗದನ್ನ ನೆನಪಿಸಕ್ಕೆ ಸಚಿವರುಗಳಿಗೆ, ಶಾಸಕರುಗಳಿಗೆ ಚೀಫ್ ಮಿನಿಸ್ಟರ್ ಬರ್ಬೇಕಾ? ನೀವು ಬರ್ಬೇಕು, ನೀವು ಹಾಜರಾತಿ ಆಗ್ಬೇಕಂತಂದ್ರೆ ಯಾವ ಆಧಾರದ ಮೇಲೆ ನೀವು ಸದನವನ್ನು ನಡೆಸ್ತಾ ಇದ್ದೀರಾ? ಅಂದ್ರೆ ಇಷ್ಟು ಈ ರೀತಿಯ ಒಂದು ಅಕೌಂಟಬಿಲಿಟಿ ಇಲ್ಲದೆ ನಿಮಗೊಂದು ರೀತಿಯ ಆರೋಗ್ಯನ್ಸ್ ಅಲ್ಲಿ ನೀವು ವರ್ತನೆ ಮಾಡ್ತಕ್ಕಂಥ. ಮತ್ತೆ ನೀವು ನೋಡಿ, ಮಂತ್ರಿಗಳು ಅನೇಕ ಜನ ಪ್ರಶ್ನೆ ವಿಪ್ ಅಂತಾರಲ್ಲ, ಅವ್ರು ಯಾರು ಯಾರು ಸರ್ ಅವರು? ಅಲ್ಲ ಅದೇ ನೋಡಿ, ಈ ವಿಪ್ ಅಂತಾರಲ್ಲ ಸರ್, ಅವ್ರು ದುರ್ದೈವ ಆಗಿದೆ ಪರಿಸ್ಥಿತಿ ಈಗ ಸಂಪೂರ್ಣವಾಗಿ. ಅವ್ರು ನಿಲ್ಲಿಸಿ ನಂಬರ್ 1, ನಂಬರ್ 2, ನಂಬರ್ 3 ಇವತ್ತು ನಿಮ್ದೈತಿ, ಇವತ್ತು ನೀವು ಉತ್ತರ ಕೊಡ್ಬೇಕು ಅಂತ ಏನಾದ್ರು ಹಿಡ್ಕೊಂಡು ನೀವು ತಗೋಬೇಕಾ ಕಟ್ಟಿಗೆ? ಅಲ್ಲ ಮೇಡಮ್ ನೋಡಿ, ಒಂದು ಏನಾಗಿದೆ, ಈ ಪೊಲಿಟಿಕಲ್ ಆರೋಗ್ಯನ್ಸ್ ಇದೆಯಲ್ವಾ, ಆಮೇಲೆ ನೀವು ನೋಡಿ ಅನೇಕ ಜನ ಸ್ವಪಕ್ಷದ, ನೀವು ಬಿಜೆಪಿ ಆರೋಗ್ಯನ್ಸ್ ಅಥವಾ ನಿರ್ಲಕ್ಷ್ಯನ, ಎರಡು ಆರೋಗ್ಯ. ಮತ್ತೆ ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ? ನಮ್ಮ ಸರ್ಕಾರ ಮಾತಾಡಿ ನಿಮ್ ಟೈಮ್ ಕಳ್ಕೊಂಡ್ರಿ. ನಮ್ಮ ಈ ಆರೋಗ್ಯನ್ಸ್ ಅಂದ್ರೆ ಹೇಗೆ ಗೊತ್ತಾ ಮೇಡಮ್, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರ್ರಿ? ನಮ್ ಸರ್ಕಾರ ಇದೆ, ಮುಖ್ಯಮಂತ್ರಿಗಳು ನಮ್ಮವರು, ನಮ್ಮನ್ನ ಯಾರು ಪ್ರಶ್ನೆ ಮಾಡ್ತಾರೆ ಒಂದ್ ಭಾಗ. ಆದ್ರೆ ಏನು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾರೆ, ಅವ್ರು ಪ್ರಶ್ನೆ ಮಾಡ್ಲೇಬೇಕು. ಅದನ್ನೇ ಅಕೌಂಟಬಿಲಿಟಿ ಇಲ್ಲ. ಅಕೌಂಟಬಿಲಿಟಿ ನೀವು ಬಿಜೆಪಿ MLAಗಳನ್ನ ಬಿಟ್ಬಿಡಿ, ಕಾಂಗ್ರೆಸ್ನ MLAಗಳೇ ಅನೇಕ ಜನ ಎಲ್ಲಾರನ್ನೂ ಬಿಡಕ್ಕಾಗಲ್ಲ, ಅವ್ರಿಗೂ ಜನನೇ ಆಯ್ಕೆ ಮಾಡಿ ಕಳ್ಸಿರೋದು. ಮ್ಯಾಲಿಂದ ದರೆಗಿಳಿದು ಬಂದ ದೇವತೆಗಳೇ. ಬಿಜೆಪಿ MLAಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಬಿಟ್ಬಿಡಿ, ಹೋಗ್ಲಿ ಕಾಂಗ್ರೆಸ್ MLAಗಳೇ ಕೇಳಿರ್ತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಇದೇ ಕಾಂಗ್ರೆಸ್ನ ಸಚಿವರುಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ದೇವ್ ಶೋನ್ ದೇರ್ ರೆಸಿಸ್ಟೆನ್ಸ್. ಕಾಂಗ್ರೆಸ್ HK ರಂಗನಾಥ್ ಅವರು, ಕದ್ಲೂರ್ ಉದಯ್ ಅವ್ರು ಕೇಳಿದಂತ ಎಷ್ಟೋ ಕ್ವಶನ್ಸ್ ಇವ್ರ ಹತ್ರನೇ ಉತ್ತರ ಇಲ್ಲ. ಸೊ ಹಿಂಗಿದ್ದಾಗ ನೀವು ಯಾವ ಪುರುಷಾರ್ಥಕ್ಕೆ ಸದನ ನಡೆಸ್ತಾ ಇದ್ದೀರಾ? ಆಮೇಲೆ ಇವ್ರು ನೋಡಿ, ಡೈವರ್ಷನ್ ನಾವು ಮಾಡ್ತಾ ಇಲ್ಲ ರೀ, ಡೈವರ್ಷನ್ ನೀವು ಮಾಡ್ತಿರೋದ್ರಿ. ಯು ಟಿ ಖಾದರ್ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಸ್ಪೀಕರ್ ಅವರು ಸಮಥಿಂಗ್ ದಟ್ ಇಸ್ ಟ್ಯಾಕ್ಟಿಕ್ಸ್. ಇಟ್ಸ್ ಓಕೆ. ಸದನದ ಒಳಗಡೆ ಬಿಜೆಪಿ ತಮ್ಮದೇ ಆದಂತ ಅಜೆಂಡಾ ಇಟ್ಕೊಂಡು ಬಂದಿರುತ್ತೆ, ಒಬ್ರಿಗೊಬ್ರು ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತಾರ ಕೊಡಲ್ವಾ ಅದು ಬೇರೆ ವಿಚಾರ. ಬಟ್ ಸ್ವತಃ ಸ್ಪೀಕರ್ ಸ್ಥಾನ ಏನು? ಸ್ಪೀಕರ್ ಅಂತಂದ್ರೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಅವ್ರ ಸ್ಪೀಕರ್ ಸ್ಥಾನಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಅನೌಪಚಾರಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕಾಗತ್ತೆ. ಅಂತವರು ಬಿಜೆಪಿ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಥವಾ ಬಿಜೆಪಿ ಅವ್ರ ಸ್ಟ್ರಾಟಜಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತರುವುದು ಮತ್ತು ಹಕ್ಕುಚ್ಯುತಿ ಆಗುತ್ತೆ. ಅದು ಅಲ್ಲ, ಕೋರ್ಟ್ ಅಲ್ಲ, ಹೌಸ್ ಆಗುತ್ತೆ. ಸೊ ಹೀಗಾಗಿ ಮಾತಾಡುವಾಗ ನಾಗೇಂದ್ರ ಅವರು ವಿಧಾನಸಭೆ ಸಭಾಧ್ಯಕ್ಷರು, ಇವತ್ತು ನಾವು ರಾಜ್ಯದಲ್ಲಿ 12 ಜನ ನೋಡ್ಕೊಂಡ್ ಬಂದಿದ್ದೀವಿ. ಎಂತ ಸೀನಿಯರ್ಗಳು ನೋಡ್ಕೊಂಡ್ ಬಂದಿದ್ದೀವಿ. ಅವ್ರು ನೋಡ್ಕೊಂಬಂದಿರೋ ರೀತಿಯಲ್ಲಿ ಸಿದ್ದಯ್ಯ ಇರ್ಬೋದು, ನಿಜಲಿಂಗಪ್ಪ ಇರ್ಬೋದು, BD ದತ್ತಿಯವ್ರು ಇರ್ಬೋದು, ವೆಂಕಟಯ್ಯ ಇರ್ಬೋದು, GT ದೇವೇಗೌಡರು ಇರ್ಬೋದು, DB ಚಂದ್ರೇಗೌಡರು ಇರ್ಬೋದು, ನಾಗರತ್ನಮ್ಮ ಇರ್ಬೋದು, KG ಬೋಪಯ್ಯ ಇರ್ಬೋದು, ರಮೇಶ್ ಕುಮಾರ್ ಇರ್ಬೋದು, ಕಾಗುಡು ತಿಮ್ಮಪ್ಪ ಇರ್ಬೋದು, ಅದೇ ರೀತಿ ವಿಶ್ವೇಶ್ವರ ಕಾಗೇರಿಯವರು ಇರ್ಬೋದು. ಅದು ಯು ಟಿ ಖಾದರ್ ಅವ್ರ ಪ್ರಶ್ನೆ ಏನಂತಂದರೆ, ಇವತ್ತು ಅವ್ರದ್ದೇ ಸರ್ಕಾರದಲ್ಲಿ ಅವರೇ ಸಭಾತ್ಯಾಗ ಮಾಡ್ತಾರೆ ಅಂದರೆ ಇಂಟೆನ್ಷನ್ ಏನಾದರೂ ಇರಲೇಬೇಕಲ್ಲ. ಇಂಟೆನ್ಷನ್ ಅಂದರೆ ಅವ್ರದ್ದೇನಾದರೂ ಒಂದು ಇಂಟೆನ್ಷನ್ ಇರುತ್ತೆ ಅಂತ. ಅಂದರೆ ಈ ಥರ ಪ್ರಶ್ನೆಗಳಲ್ಲಿ ಉತ್ತರಗಳು ಕೊಡದಿರೋದು ಸಹಜ ಕ್ರಿಯೆ. ನಾವು ಸದನದಲ್ಲಿ ನೋಡಿದಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಸಭಾತ್ಯಾಗ ಮಾಡೋಂಥದ್ದು ಏನಿತ್ತು, ಅಲ್ಲೇ ಆಕ್ಷನ್ ತಗೊಂಬೋದಾಗಿತ್ತು. ಸಭಾತ್ಯಾಗ ಮಾಡೋಗ್ತಾ ಅಂದರೆ ಅವ್ರದ್ದೇನೋ ಇಂಟೆನ್ಷನ್ ಅಲ್ಲಿ ಕ್ಲೈಮ್ ಮಾಡ್ಕೊತಾ ಇದ್ದಾರೆ, ಅದಕ್ಕೆ ಕಾಣಿಸ್ತಾ ಇದೆ. ಸ್ವಲ್ಪ ಎಲಾಬರೇಟ್ ಮಾಡಿ. ಈಗ ಒಂದು ಇಂಟೆನ್ಷನ್ ಇರಬೇಕು. ಇವಾಗ ಇಷ್ಟು ಜನ ಸಭಾಪತಿಗಳು, 12 ಜನ ಸಭಾಪತಿಗಳು ನೋಡ್ಕೊಂಬಂದು ರಾಜ್ಯದಲ್ಲಿ ಸದನದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದೇ ಬರ್ತವೆ. ಬಂದಾಗ ಎಲ್ಲದಕ್ಕೂ ಉತ್ತರ ಕೊಟ್ಟಿರೋ ಇದಕ್ಕೆ ಉತ್ತರ ಕೊಡ್ದಿರೋ ಇದ್ದಾರೆ. ಆದರೆ ಸ್ವಪಕ್ಷದಲ್ಲಿ ಅವರೇ ಒಂದು ಸಭಾತ್ಯಾಗ ಮಾಡ್ತಾರೆ ಅಂದ್ರೆ ಒಂದು ಇಂಟೆನ್ಷನ್ ಏನು ಇರಬೇಕು ಅಂತ. ಇಂಟೆನ್ಷನ್ ಅದನ್ನ ಹೇಳಕ್ ಬರ್ತೀನಿ. ಅವ್ರ ಇಂಟೆನ್ಷನ್ ಏನಿತ್ತು ಅಂದ್ರೆ, ನೀವು ನೋಡಿರ್ಬೋದು, ಇವತ್ತು ಪಬ್ಲಿಕ್ ವಲಯದಲ್ಲಿ ನಡೀತಾ ಇತ್ತು, ಯು ಟಿ ಖಾದರ್ ಅವರಿಗೆ ಸ್ಪೀಕರ್ ಪೋಸ್ಟ್ ಇಷ್ಟ ಇರಲಿಲ್ಲ, ಒತ್ತಾಯ ಮಾಡಿ ಕೂರಿಸಿದ್ರು. ಸಿದ್ದರಾಮಯ್ಯರು 2 ವರ್ಷ ಕೇವಲ ತಡಿತೀನಿ ತಮ್ಮನ್ನ.
ಈಗ ಶಾಸಕರುಗಳು ಕೇಳಿದಂತಹ ಪ್ರಶ್ನೆಗಳು, ಅದು ಚುಕ್ಕಿ ರಹಿತ ಪ್ರಶ್ನೆಗಳ ವಿಚಾರದಲ್ಲಿ ಅವ್ರು ಅಪ್ಸೆಟ್ ಆಗಿರೋದು. ಶಾಸಕರುಗಳು ಕೇಳಿದಂಥ ಪ್ರಶ್ನೆಗಳಿಗೆ ಸಚಿವರು ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂತಂದ್ರೆ ಅದು ಯಾವುದೇ ಸ್ಪೀಕರ್ ಆಗ್ಲಿ ಅದನ್ನ ಪ್ರಶ್ನೆ ಮಾಡಬೇಕು. ಆದ್ರೆ ಇಲ್ಲಿಯವರೆಗೆ ಬಂದಂತ ಸ್ಪೀಕರ್ಗಳು ಅದನ್ನ ಪ್ರಶ್ನೆ ಮಾಡಲಿಲ್ಲ. ಆದ್ರೆ UT ಖಾದರ್ ಅವರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಅವರು ಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ವಾದನ ನೀವು ಮುಂದಿಡ್ತಾ ಇರೋದು ಇಷ್ಟು ಪೇಲವವಾಗಿದೆ ಮತ್ತು ಇಷ್ಟು ತುಂಬಾ ಬಾಲಿಶವಾದ ವಾದ ಅಂತಂದ್ರೆ ಡಿಮ್ಯಾಂಡ್ ಇತ್ತು ಮೇಡಮ್, ಅದನ್ನ ಒತ್ತಾಯ ಪೂರ್ವಕ ಕೂರಿಸಿ 2 ವರ್ಷ ಮಾಡಿ ನೀವು ಅದಾದ್ಮೇಲೆ ಮಂತ್ರಿ ಸ್ಥಾನ ಒಂದ್ ನಿಮಿಷ. UT ಖಾದರ್ ಅವರು ಈ ಹಿಂದೆನೂ ಕೂಡ ಬಹಳಷ್ಟು ಜನ ಶಾಸಕರನ್ನ ಸಸ್ಪೆಂಡ್ ಮಾಡಿದ್ರು, ಹೌದಾ? ಸಸ್ಪೆಂಡ್ ಅವ್ರು ಮಂತ್ರಿ ಆಗ್ಬೇಕು ಅಂತ ಸಸ್ಪೆಂಡ್ ಮಾಡಿದ್ರಾ? ಅಲ್ಲ, ಬಿಜೆಪಿ ಅವ್ರನ್ನ ಮಾತ್ರನೇ ಮಾಡಿದ್ದು, ಮಂತ್ರಿ ಆಗ್ಬೇಕು ಅಂತ ಮಾಡಿದ್ರ. ಇವತ್ತು ಒಬ್ಬ ಉತ್ತಮ ಸ್ಪೀಕರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ತಾವು ಇಲ್ಲ ಸಲ್ಲದ ಬಣ್ಣಗನ್ನ ಹಚ್ಚಿ ಇನ್ನೊಂದು ಪ್ರೊಪಗಾಂಡಾ ಫಿಕ್ಸ್ ಕಂಡೀಷನ್ ಹಾಕಬಹುದಾಗಿತ್ತು, ನೋಟಿಸ್ ಕೊಡಬಹುದಾಗಿತ್ತು, ಇವತ್ತು ಬಿಜೆಪಿ ನೀವು ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡ್ತೀರಾ, ಅವರೇ ಸಭಾತ್ಯಾಗ ಮಾಡ್ತಾರೆ ಅಂದ್ರೆ ಅರ್ಥ ಏನಿಗೆ? ಸಭಾತ್ಯಾಗ ಅಲ್ಲ, ಕಲಾಪವನ್ನ ಮುಂದೂಡಿದರು. ಹಾಗೆ ಹೇಳ್ಬೇಕು, ಸಭಾತ್ಯಾಗ ಮಾಡೋದಲ್ಲ, ಕಲಾಪವನ್ನ ಮುಂದೂಡಿದರು. ಕಲಾಪವನ್ನ ಮುಂದೂಡಿದರು, ಖಡಕ್ ಎಚ್ಚರಿಕೆ ಕೊಟ್ರು, ಕ್ರಮಕ್ಕೆ ಆಗ್ರಹಿಸಿದ್ರು. ಹಾಗಾದ್ರೆ ನೀವು ವಿರೋಧ ಪಕ್ಷಗಳು ಒಬ್ಬ ಸ್ಪೀಕರ್ ಪಕ್ಷಾತೀತವಾಗಿ ನಡ್ಕೊಳ್ತಾ ಇದ್ದಾರೆ. ನಮ್ಮ ಪರವಾಗಿ ಶಾಸಕರುಗಳು ಕೇಳಿದ ಪ್ರಶ್ನೆಗಳಿಗೆ ಸಚಿವರ ನಿರುತ್ಸಾಹ, ಅವರ ಗೈರು ಹಾಜರಿಯನ್ನ ಪ್ರಶ್ನೆ ಮಾಡಿದ್ದಾರೆ ಅಂತ ನೀವು ಅಪ್ರಿಶಿಯೇಟ್ ಮಾಡೋದು ಬಿಟ್ಬಿಟ್ಟು ಅವರನ್ನ ಮಾಡ್ತಾ ಇದ್ದೀರಲ್ಲ. ಮನಸ್ಸುಗಳು ಹೇಗಾಗಿದೆ ಪ್ರತಿಪಕ್ಷಗಳಂತಂದ್ರೆ ಎಲ್ಲದಕ್ಕೂ ಟೀಕೆ ಮಾಡೋದು. ಶಾಸಕರು ತಲೆದಂಡ ಮಾಡ್ತಾ ಇದ್ದಾರಾ, ಸಚಿವರು ತಲೆದಂಡ ಮಾಡ್ತಾ ಇದ್ದಾರಾ? ಮಾಡ್ತಾ ಇರೋದು ಅಧಿಕಾರಿಗಳದು. ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಟಾರ್ಗೆಟ್, ಇಲ್ಲ ವಿರೋಧ ಸಚಿವರನ್ನ ತಲೆದಂಡ ಮಾಡುವಂತದ್ದು ಆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇಸ್ ಇಟ್ ಪಾಸಿಬಲ್? ತಮಗೆ ಗೊತ್ತಿದೆಯಾ ರೂಲ್ಸ್ ಏನ್ ಹೇಳುತ್ತೆ ಅಂತ? ನೋಟಿಸ್ ಮಾಡಬಹುದಲ್ವಾ? ನೋಟಿಸ್ ಮಾಡಬಹುದಲ್ಲ, ಧೈರ್ಯದ ಒಂದು ಪನಿಷ್ಮೆಂಟ್ ಅಂತ ಇರುತ್ತಲ್ಲ. ಸುಪ್ರೀಂ ಅವರೇ ತಾನೆ ಸ್ಪೀಕರ್, ಸುಪ್ರೀಂ ಯು ಶುಡ್ ರೀಡ್.